ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ವಿಶೇಷ ರಂಗೋಲಿ ಅಲಂಕಾರ ಲಕ್ಷ್ಮೀನಾರಾಯಣ ಹೃದಯ ಒಂದೇ ರಂಗೋಲಿಯಲ್ಲಿ ಬರೆದು ತೋರಿಸ್ತೀನಿ. ಹಿಂಗೆ ಅಲಂಕಾರ ಮಾಡ್ಬೋದಾ ಇಲ್ಲ ಅನ್ಕೋಬಾಡ್ರಿ. ಅಲಂಕಾರ ಭಾಳನೇ ಚಲೋನೇ ಬಂದದ. ನೀವೇ ಎಲ್ಲರೂ ಕಾಮೆಂಟ್ ಹಾಕ್ತೀರಿ. ನಾಳೆ ಶುಕ್ರವಾರ ವಿಶೇಷ. ನೀವೆಲ್ಲರೂ ಈ ರಂಗೋಲಿನ ಅಲಂಕಾರ ಹಾಕುವ ಪ್ರಯತ್ನ ಮಾಡಿರಿ. ಈಗ ರಂಗೋಲಿ ಅಲಂಕಾರ ನೋಡ್ರಿ. ಮೊದಲು ಲಕ್ಷ್ಮೀ ಹೃದಯ ಎಲ್ಲರಿಗೆ ಬರ್ತದಲ್ಲ, 8 ಗೀಟಗಳು ವಿಡಿಯೋದಾಗ ತೋರಿಸಂಗೆ ಗೀಟಗಳು ಹಾಕ್ಕೊಂಡು ಅದಕ್ಕೆ 5 ಚುಕ್ಕಿ ಇಟ್ಕೋಬೇಕು. ಈಗ ಲೈನ್ಸ್ ಹಾಕಿವಲ್ಲ, ಅದಕ್ಕೆ 3ನೇ ಚುಕ್ಕಿಗೆ ಕಲಿಸ್ಕೋಬೇಕು. ವಿಡಿಯೋದಾಗ ಕ್ಲಿಯರಾಗಿ ತೋರಿಸ್ತಾಯಿನಿ ನೋಡ್ರಿ. ನಾವು ಗೀಟಗಳು ಬರ್ಕೊಂಡದಕ್ಕೆ ಮೊದಲು ಚುಕ್ಕಿಗಳು ಇಟ್ಕೊಂಡಿವಲ್ಲ, ಅದಕ್ಕೆ 3ನೇ ಅದಕ್ಕೆ ಕಲಿಸ್ಕೋಬೇಕು. ಗೀಟ ಬರ್ದದ್ದು ಲೈನ್ಗೆ ಪಕ್ಕದಲ್ಲಿ ಇದ್ದು 3ನೇ ಲೈನ್ಗೆ ಕಲಿಸ್ಕೋಬೇಕು. ಹಂಗೆ ಪ್ರತಿಯೊಂದು ಲೈನ್ನ ಬಗಲಾಗಿದ್ದು ಚುಕ್ಕಿಗಳಿಗೆ 3ನೇ ಲೈನ್ಗೆ ಕಲಿಸ್ಕೋಬೇಕು. ಲಕ್ಷ್ಮೀ ಹೃದಯ ಹಾಕಲಿಕ್ಕೆ ಬಂದವರು ಸ್ಕಿಪ್ ಮಾಡಿರಿ, ಯಾಕಂದರೆ ಈಗ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ, ಅದಕ್ಕೋಸ್ಕರ ಮತ್ತೊಂದು ಸಲ ಈ ರಂಗೋಲಿನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಈಗ ನೋಡಿರಲ್ಲ, ವಿಡಿಯೋನ ಫಾಲೋ ಆಗ್ರಿ. ಒಳಗೆ ರೆಕ್ಕದಲ್ಲಿ 2 ಚುಕ್ಕಿ ಮಿಕ್ಕವಲ್ಲ, ಮೇಲೆ ಪಕ್ಕದಲ್ಲಿ 2 ಚುಕ್ಕಿ ಮಿಕ್ಕವಲ್ಲ, ಬಗಲಾಗ ವಿಡಿಯೋದಾಗ ತೋರಿಸಿದಂಗೆ ಹಂಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಕ್ಲಾಕ್ ವೈಸ್ ಆಗಿ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಈ ರಂಗೋಲಿನ ಕಲಿಸ್ಕೋತಾ ಹೋಗಬೇಕು. ವಿಡಿಯೋನ ಫಾಲೋ ಆದರೆ ನಿಮ್ಗೆ ಚುಕ್ಕಿಗಳು ಜಾಯಿಂಟ್ ಮಾಡೋದು ಈಸಿಯಾಗಿ ಅರ್ಥ ಆಗ್ತದೆ. ಈ ಲೈನ್ಸ್ ಎಲ್ಲ, ಈ ಚುಕ್ಕಿಗಳೆಲ್ಲ ಕಲಿಸಿದ್ರೆ ಲಕ್ಷ್ಮೀ ಹೃದಯ ರಂಗೋಲಿ ಆದಂಗೆ. ಈಗ ನೋಡಿರಲ್ಲ, ಲಕ್ಷ್ಮೀ ಹೃದಯ ರಂಗೋಲಿ ಆಯಿತು. ಇದಕ್ಕೆ ಒಂದು ಸರ್ಕಿಲ್ ಹಾಕ್ಯಂಬಣು. ನಾರಾಯಣ ಹೃದಯ ಬರೆಯೋ ಕಾಲಕ್ಕ ನಾವು ಸರ್ಕಿಲ್ ಹಾಕಿ ಲೈನ್ಸ್ ಹಾಕ್ತೀವಲ್ಲ, ಅದೇ ಸರ್ಕಿಲಲ್ಲಿ ಈಗ ಲಕ್ಷ್ಮೀ ಹೃದಯ ಬರ್ದೀವಿ ಅಷ್ಟೇ. ಈಗ ನಾರಾಯಣ ಹೃದಯಕ್ಕೆ ನಾವು ಲೈನ್ಸ್ 16 ಹಾಕಬೇಕು. ಲಕ್ಷ್ಮೀ ಹೃದಯಕ್ಕೆ 8 ಮಾತ್ರನೇ ಇರ್ತವೆ. ನಾರಾಯಣ ಹೃದಯಕ್ಕೆ 16 ಲೈನ್ಸ್ ಹಾಕಬೇಕು. ಸೇಮ್ ಲಕ್ಷ್ಮೀ ಹೃದಯ ಹಾಕಿದಾಗನೇ ಅವೇ ಲೈನ್ಸ್ ಬಗಲಾಗ 16 ಲೈನ್ಸ್ ಹಾಕಬೇಕೀಗ. ಅದಕ್ಕೆ 5 ಚುಕ್ಕಿಗಳು ವಿಡಿಯೋದಾಗ ತೋರಿಸಿದಂಗೆ ಲೈನ್ಸಿಗೆ 5 ಚುಕ್ಕಿ ಇಡ್ತಾ ಹೋಗಬೇಕು. ಈಗ ವಿಡಿಯೋನ ಫಾಲೋ ಆಗ್ರಿ. ಸೇಮ್ ಲಕ್ಷ್ಮೀ ಹೃದಯ ಹೆಂಗೆ ಹಾಕ್ತೀವೋ ಇದನ್ನು ಕೂಡ ಹಾಗೆ ಹಾಕಬೇಕು. ವಿಡಿಯೋನ ಫಾಲೋ ಆಗ್ರಿ, ಈಸಿಯಾಗಿ ಅರ್ಥ ಆಗ್ತದೆ.
ರಂಗೋಲಿ ಹಿಂಗೆ ಅಲಂಕಾರ ಮಾಡ್ಬೋದಾ ಇಲ್ಲ ಅಂಥೇಳಿ ಸಂಶಯನೇ ಇಟ್ಕೋಬೇಡ್ರಿ. ಯಾಕಂದರೆ ಲಕ್ಷ್ಮೀ ಸ್ಥಿರ ನಿವಾಸ ನಾರಾಯಣ ಹೃದಯ ಅಲ್ಲ, ಅದಕ್ಕೆ ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕಾರನ ನಾರಾಯಣ ಹೃದಯ ರಂಗೋಲಿ ಮಧ್ಯದಲ್ಲೇ ಬಿಡಿಸೀನಿ. ಇವತ್ತು ವಿಶೇಷ ಹುಣ್ಣಿಮೆ ತಿಥಿ ಇದ್ದದಕ್ಕೆ ಇವತ್ತು ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಬಿಡಿಸೀನಿ. ಲಕ್ಷ್ಮೀ ಹೃದಯ ಹೆಂಗಾದರೆ ಚುಕ್ಕಿಗಳು ಕಲಿಸಿವು, ನಾರಾಯಣ ಹೃದಯ ಕೂಡ ಅದೇ ಪ್ರಕಾರ ಚುಕ್ಕಿಗಳನ್ನ ಜಾಯಿಂಟ್ ಮಾಡ್ಕೋಬೇಕು. ವಿಡಿಯೋನ ಫಾಲೋ ಆಗ್ರಿ. ಎನ್ನ ಬಂಧನ ತರಿಸಿದನೇ ಎನ್ನ ಪಾಪವು ಓಡಿತು, ಅನ್ಯ ದೈವವ ಭಜಿಸಲ್ಯಾತಕ್ಕೆ ಮನ್ನಿಸೋ ಭಯವದನನೇ. ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ. ತೀರಿತು ಇಂದು ಎನ್ನ ಕ್ಲೇಶ ಹೋಯಿತು, ಇನ್ನು ಅನ್ಯರ ಭಜಿಸಲ್ಯಾತಕೋ ಮನ್ನಿಸೋ ಹಯವದನನೇ. ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ. ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ. ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ. ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ. ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ. ನೋಡಿರಲ್ಲ, ಈಗ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಇಬ್ಬರು ಒಂದೇ ರಂಗೋಲಿಯಲ್ಲಿ ಸ್ಥಿರವಾಗಿ ಕೂತಂಗ ರಂಗೋಲಿ ಬಂದದಲ್ಲ. ಈಗ ಕಮಲದಲ್ಲಿ ದೇವ್ರನ್ನ ಕೂತಂಗ ಅಲಂಕಾರ ಮಾಡ್ಕೊಂಬನು. ಈ ರಂಗೋಲಿಗೆ ಕಮಲ ಅಲಂಕಾರ ಹಾಕ್ಕೊಂಡು ಅಲಂಕಾರ ಮಾಡ್ಕೊಂಬನು. ದಟ್ಟಿಯು ಪಿಡಿದವಂಕೆಯು ತೊಟ್ಟ ಕೌಸ್ತುಭಭೂಷಣ. ಅಲಂಕಾರ ಎಲ್ಲ ಆಯ್ತಲ್ಲ. ಈಗ ಅಭಯ ಹಸ್ತಗಳಲ್ಲಿ ಶಂಖಚಕ್ರ ಅಲಂಕಾರ ಹಾಕ್ಯಂಬನು.
ನೋಡಿರಲ್ಲ, ಲಕ್ಷ್ಮೀನಾರಾಯಣ ರಂಗೋಲಿ ನೋಡ್ತಾ ಇರಬೇಕು ಅನ್ನಿಸ್ತದ. ನಿಮ್ಮೆಲ್ಲರಿಗೆ ನಾನು ತೋರಿಸುವ ರಂಗೋಲಿ ಇಷ್ಟಪಡ್ತಾ ಇರಿ ಅಂತ ಹೇಳಿ ಎಷ್ಟು ಸಂತೋಷ. ಹಾಕುವ ಪ್ರಯತ್ನ ಕೂಡ ತಪ್ಪಲಾರ್ದೆ ಎಲ್ಲರೂ ಮಾಡಿರಿ. ಈಗ ಸಂಕಲ್ಪ ಹಿಡಿದು ರಂಗೋಲಿ ಗೋವು, ಕರುವು, 33 ಗೋಪದ್ಮ, 24 ಕೇಶವನಾಮ ಪದ್ಮ ಅಲಂಕಾರ ಕೂಡ ಹಾಕ್ತಾ ಇದ್ದೀನಿ. ಅದು ಕೂಡ ಅಲಂಕಾರ ನೋಡ್ರಿ. ಇವೇ ರಂಗೋಲಿ ಅಲ್ಲ, ಇನ್ನು ಭಾಳನೇ ಅವ ರಂಗೋಲಿ. ಪ್ರತಿದಿನ ರಂಗೋಲಿ ಅಲಂಕಾರ, ನಿತ್ಯ ಹಾಕುವ ರಂಗೋಲಿ ಕೂಡ ಭಾಳನೇ ಅವ. ಅವೆಲ್ಲ ಒಂದು ಸಲ ವಿಡಿಯೋ ಮಾಡ್ತೀನಿ. ರಂಗೋಲಿ ಅಲಂಕಾರ ಎಲ್ಲ ಆಯ್ತಲ್ಲ. ಈಗ ಅರಿಶಿಣ ಕುಂಕುಮಲಿಂದ ಅಲಂಕಾರ ಮಾಡಿಕೊಂಡು ದೀಪಾರಾಧನೆ ಮಾಡಿ ಅಕ್ಕಿ ಬೆಲ್ಲ ನೈವೇದ್ಯ ಆಗೋಣ. ನಿಧಾನವಾಗಿ ಪ್ರದಕ್ಷಿಣೆ ಹಾಕಬೇಕು. ನಿಮ್ಮೆಲ್ಲರಿಗೆ ರಂಗೋಲಿ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ದಿವ್ಯ ಮಂಗಳ ವಿಗ್ರಹ ಕಂಡು ಬದುಕಿದೆ ಇಂದು ನಾನು, ಕರುಣಿಸೋ ಎನ್ನೊಡೆಯನೇ. ಲಕ್ಷ್ಮೀ ನಾರಾಯಣ